ರಾಮಾನುಜಾಚಾರ್ಯರು ಚೆನ್ನೈ ಬಳಿಯ ಶ್ರೀಪೆರಂಬುದೂರ್ನಲ್ಲಿ ಜನಿಸಿದರು. ಅವರು ಕಾಂಚಿಯಲ್ಲಿ ಧಾರ್ಮಿಕ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದರು. ರಾಮಾನುಜಾಚಾರ್ಯರ ತಂದೆ ಕೇಶವ ದೀಕ್ಷಿತರು ಮತ್ತು ತಾಯಿ ಕಾಂತಿಮತಿ. ಅವರು ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ವಿಶಿಷ್ಟಾದ್ವೈತ ಎಂದು ಕರೆಯಲಾಗುತ್ತದೆ. ರಾಮಾನುಜಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ ಸಂಚರಿಸಿ ಶ್ರೀ ವೈಷ್ಣವವನ್ನು ಪ್ರಚಾರ ಮಾಡಿದರು. ಜಾತಿವಾದವನ್ನು ಖಂಡಿಸುವ ಮೂಲಕ ಅವರು ಎಲ್ಲಾ ಜಾತಿಗಳಿಗೆ ಭಕ್ತಿ ತತ್ವವನ್ನ ಬೋಧಿಸಿದರು. ಭಕ್ತಿಯ ಮೂಲಕ ಮತ್ತು ದೇವರಿಗೆ ಶರಣಾಗುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಸರ್ವರ ಸಮಾನತೆ ಮತ್ತು ಭಕ್ತಿಯ ಮಾರ್ಗವೇ ಮೋಕ್ಷಕ್ಕೆ ದಾರಿ. ರಾಮಾನುಜರು ಮೇಲುಕೋಟೆ ಮತ್ತು ದಕ್ಷಿಣ ಭಾರತದಲ್ಲಿ ಹಲವಾರು ಭವ್ಯ ದೇವಾಲಯಗಳನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು.